ಬಿಗ್ ಬಾಸ್ ನ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿರುವಂತಹ ಕಾಕ್ರೋಚ್ ಸುದಿ. ಸೊ ಇವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇವರ ಡೇಟ್ ಆಫ್ ಬರ್ತ್, ವಯಸ್ಸು, ಹೈಟ್, ವೇಟ್, ಇವರ ಎಜುಕೇಶನ್, ಇದೆಲ್ಲದರ ಬಗ್ಗೆ ನಿಮಗೆ ಈ ಒಂದೇ ವಿಡಿಯೋದಲ್ಲಿ ಮಾಹಿತಿ ಸಿಗಲಿದ್ದು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇನೆ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ಇದೇ ರೀತಿಯ ಹೆಚ್ಚಿನ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ನಿಮ್ಗೆ ತಿಳಿಸ್ಕೊಡೋದಕ್ಕೆ ತುಂಬಾನೇ ಖುಷಿ ಆಗತ್ತೆ, ಹಾಗೇನೆ ಸಹಾಯ ಕೂಡ ಆಗುತ್ತೆ. ಕಾಕ್ರೋಚ್ ಸುದಿ. ಸೊ ಈ ಒಂದು ಹೆಸರು ಇವರಿಗೆ ಬಂದಿದ್ದು ಟಗರು ಸಿನಿಮಾದಲ್ಲಿ ಖಡಕ್ ವಿಲನ್ ಆಗಿರುವಂತಹ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಕ್ಕೆ. ಟಗರು ಸಿನಿಮಾದಲ್ಲಿ ವಿಲನ್ ಪಾತ್ರದ ಹೆಸರು ಕಾಕ್ರೋಚ್ ಅನ್ನೋದಾಗಿತ್ತು. ಹಾಗೇನೆ ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದ್ರಿಂದ ಇವರಿಗೆ ಈ ಹೆಸರು ಫಿಕ್ಸ್ ಆಯ್ತು ಅಂತಾನೆ ಹೇಳಬಹುದು. ಅಷ್ಟಕ್ಕೂ ಇವರ ನಿಜವಾದ ಹೆಸರು ಸುಧೀರ್ ಅನ್ನೋದಾಗಿದೆ. ಸುಧೀರ್ ಬಾಲಾಜಿ ಅನ್ನೋದು ಇವರ ಪೂರ್ತಿ ಹೆಸರಾಗಿದ್ದು, ಟಗರು ಸಿನಿಮಾ ಹಿಟ್ ಆದ ನಂತರ ಇವರನ್ನ ಕಾಕ್ರೋಚ್ ಸುದಿ ಅಂತಾನೆ ಗುರುತಿಸಲಾಯಿತು. ಇವರು ಮೂಲತಃ ಮಂಡ್ಯದವರು, ಆದ್ರೆ ಬೆಳೆದಿದ್ದೆಲ್ಲ ಕೂಡ ಕೆಂಪಾಪುರ ಅಗ್ರಹಾರ ಬೆಂಗಳೂರಿನಲ್ಲೇನೆ. ಹಾಗೇನೆ ಅಟ್ ಪ್ರೆಸೆಂಟ್ ಅಲ್ಲೂ ಕೂಡ ಅವರು ಬೆಂಗಳೂರಿನಲ್ಲೇನೆ ನೆಲೆಸಿದ್ದಾರೆ. ಇವರ ಡೇಟ್ ಆಫ್ ಬರ್ತ್ ಅನ್ನ ನೋಡೋದಾದ್ರೆ ಮಾರ್ಚ್ 6, 1982. ಇದರ ಪ್ರಕಾರವಾಗಿ ಅಟ್ ಪ್ರೆಸೆಂಟ್ ಅಲ್ಲಿ ಅವರಿಗೆ 33 ವರ್ಷ ಕಂಪ್ಲೀಟ್ ಆಗಿರುವಂತದ್ದು. ಇನ್ನು ಇವರ ಹೈಟ್ ಅನ್ನ ನೋಡೋದಾದ್ರೆ ಇವರ ಹೈಟ್ 5.8 ಫೀಟ್ ಆಗಿರುವಂತದ್ದು. ಹಾಗೇನೆ ಇವರು 70ರಿಂದ 75 ಕೆಜಿ ವೇಟ್ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನು ಇವರ ಎಜುಕೇಶನ್ ಬಗ್ಗೆ ನೋಡೋದಾದ್ರೆ KEN ಸ್ಕೂಲ್ ಆಫ್ ಆರ್ಟ್, ಶೇಷಾದ್ರಿಪುರಂ, ಬೆಂಗಳೂರಿನಲ್ಲಿ ಇವರು ವಿಜುವಲ್ ಆರ್ಟ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಇವರಿಗೆ ಮೊದಲಿಂದನೂ ಕೂಡ ಆರ್ಟ್ ರಿಲೇಟೆಡ್ ಸಖತ್ ಇಂಟ್ರೆಸ್ಟ್ ಇತ್ತು. ಸೊ ಹೀಗಾಗಿನೇ ಇವರು ತಮ್ಮ 18ನೇ ವಯಸ್ಸಿದ್ದಾಗ್ಲೇನೆ ಆರ್ಟ್ ರಿಲೇಟೆಡ್ ವರ್ಕ್ ಅನ್ನ ಶುರು ಮಾಡಿದ್ರು. ಆಗ್ಲೇನೆ ಇವರು ಸೈನ್ ಬೋರ್ಡ್ ಬಿಸ್ನೆಸ್ ಅನ್ನ ಕೂಡ ಶುರು ಮಾಡಿದ್ರು. ಹಾಗೇನೆ ಅದಕ್ಕೆ ಶ್ರೀ ಆರ್ಟ್ಸ್ ಅನ್ನುವಂತಹ ಹೆಸರನ್ನ ಕೂಡ ಇಟ್ಟಿದ್ರು. ಮತ್ತು ಈ ಶ್ರೀ ಆರ್ಟ್ಸ್ ಅಲ್ಲಿ ಸೈನ್ ಬೋರ್ಡ್, ವಾಲ್ ಪೇಂಟಿಂಗ್, ಡಿಜಿಟಲ್ ಡಿಸ್ಪ್ಲೇ, ಇಂಟೀರಿಯರ್ ಡೆಕೋರೇಷನ್, ಆರ್ಟ್ ರಿಪ್ರೊಡಕ್ಷನ್, ಈ ರೀತಿಯಾಗಿ ಸಾಕಷ್ಟು ಕೆಲಸಗಳನ್ನ ಕೂಡ ಇವರು ನಿರ್ವಹಿಸ್ತಾ ಇದ್ರು. ಇನ್ನು ಇವರ ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಇವರು ಡೆಬ್ಯೂಟ್ ಮಾಡಿದ್ದು 2012ರಲ್ಲಿ ಅಲೆಮಾರಿ ಅನ್ನುವಂತಹ ಸಿನಿಮಾದ ಮೂಲಕ. ಇದಾದ ನಂತರ ಅವರು ಟಗರು ಅನ್ನುವಂತಹ ಸಿನಿಮಾದಲ್ಲಿ 2018ರಲ್ಲಿ ಕಾಣಿಸ್ಕೊಳ್ತಾರೆ. ಇದರ ನಡುವೆ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು ಕೂಡ ಯಾವ ಸಿನಿಮಾ ಕೂಡ ಇವರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ತಂದುಕೊಟ್ಟಿರ್ಲಿಲ್ಲ. ಬಟ್ ಟಗರು ಅನ್ನುವಂತಹ ಸಿನಿಮಾ ಇವರ ಹೆಸರನ್ನೇ ಬದಲಾಯಿಸುವ ಮಟ್ಟಿಗೆ ದೊಡ್ಡ ಸಕ್ಸಸ್ ಅನ್ನ ತಂದುಕೊಡ್ತು ಅಂತಾನೆ ಹೇಳಬಹುದು. ಅಲ್ಲಿಂದ ಇವರು ಕಾಕ್ರೋಚ್ ಸುದಿ ಅಂತಾನೆ ಗುರುತಿಸಿಕೊಂಡ್ರು. ಇದಾದ ನಂತರ ಸಲಗ ಅನ್ನುವಂತಹ ಮೂವಿನಲ್ಲಿ ಸಾವಿತ್ರಿ ಅನ್ನುವಂತಹ ಪಾತ್ರವನ್ನ ಕೂಡ ನಿರ್ವಹಿಸಿದ್ರು. ಆ ಒಂದು ರೋಲ್ ಕೂಡ ಸಖತ್ ರಿಜಿಸ್ಟರ್ ಆಯ್ತು ಅಂತಾನೆ ಹೇಳಬಹುದು. ಒಟ್ಟಾರೆಯಾಗಿ ಇವರು 100ಕ್ಕಿಂತನೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆನ ಮಾಡಿದ್ದು. ಈ ಎಲ್ಲಾ ಸಿನಿಮಾಗಳಲ್ಲಿ ಸಖತ್ ಹೆಸರನ್ನ ತಂದುಕೊಟ್ಟಿದ್ದು ಸಲಗ ಮತ್ತೆ ಟಗರು ಅನ್ನುವಂತಹ ಸಿನಿಮಾಗಳು. ಇವಾಗ ಬಿಗ್ ಬಾಸ್ಗೂ ಕೂಡ ಬಂದಿದ್ದಾರೆ. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ. ಹಾಗೇನೆ ತುಂಬಾನೇ ರಫ್ ಅಂಡ್ ಟಫ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ಖಡಕ್ ವಿಲನ್ ಆಗಿರೋದ್ರಿಂದ ರಿಯಲ್ ಲೈಫ್ ಅಲ್ಲೂ ಕೂಡ ಅದೇ ರೀತಿಯಾಗಿನೇ ಇದ್ದಾರೆ ಇವರು. ಕೆಲವರು ಆನ್ ಸ್ಕ್ರೀನ್ ಮಾತ್ರನೇ ಖಡಕ್ ಆಗಿರ್ತಾರೆ, ಬಟ್ ಇವರು ಆಫ್ ಸ್ಕ್ರೀನ್ ಅಲ್ಲೂ ಕೂಡ ಖಡಕ್ ಆಗಿದ್ದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಇರ್ತಾರೆ, ಸೊ ಜಗಳಗಳೇನಾದ್ರೂ ಆಗಬಹುದಾ, ಸೊ ಅದನ್ನ ಕಾದು ನೋಡೋಣ. ಹಾಗೇನೆ ಇವಾಗ ನೀವು ಸ್ಕ್ರೀನ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಇವರದ್ದೇ ಫೋಟೋಸ್ ಆಗಿದಾವೆ. ಕೆಲವೊಂದಿಷ್ಟು ರೇರ್ ಫೋಟೋಸ್ಗಳು ಸ್ಕ್ರೀನ್ ಅಲ್ಲಿ ನೀವು ಅದನ್ನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದೀನಿ. ಸೊ ಎಲ್ಲಾ ಫೋಟೋಸ್ಗಳು ಹಾಗೇನೆ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಬಿಗ್ ಬಾಸ್ಗೆ ಬಂದಿರುವಂತಹ ಕಾಕ್ರೋಚ್ ಸುದಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿನ ಸರ್ವೈವ್ ಆಗಬಹುದು ಅಂತ ನಿಮ್ಗೆ ಅನ್ಸುತ್ತೆ, ಅದನ್ನ ನೀವು ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.